ಸನ್ಯಾಸಿ ಅಂತ ಹೇಳ್ತಿ ನೋಡಿ ಅರಿಬಿ ಅಂತ ಕ್ಯಾಮ್ಯಾಕಿಗೆ ಇರ್ತೀವಿ ನಾವು ಲುಂಗಿ ಪಾಕಿದ್ವು ಅವನು ಅಪಮಾನ ಮಾಡ್ಬಿಟ್ಟವ ಏನು ಬಟ್ಟೆ ಹಾಕಿದಿ ನೋಡಿ ಅನ್ನ ದೇಶ ನೋಡಿ ಸೂಟು ಬೂಟ ಹ್ಯಾಟ್ ನೋಡೋಣ ನಾವು ಬೇಕಂದ್ರೆ ಹೇಳಿದ್ರು ಹೌದಪ್ಪ ನಿನ್ನ ದೇಶದಾಗ ಬಟ್ಟೆ ಬೇಕಾದ ಶ್ರೀಮಂತ ಮಾಡ್ತಾವ ಒಬ್ಬ ಭಿಕ್ಷುಕಿಗೆ ಸೂಟ ಬೂಟ ಹ್ಯಾಟ್ ಹಾಕಿದ್ರೆ ಅವನು ಶ್ರೀಮಂತ ಕಾಣ್ತಾನೆ ಆದ್ರೆ ನನ್ನ ಪವಿತ್ರ ದೇಶದಲ್ಲಿ ಪವಿತ್ರ ಭಾರತದಲ್ಲಿ ವ್ಯಕ್ತಿಯ ಗುಣಗಳೇ ವ್ಯಕ್ತಿಯನ್ನು ಶ್ರೀಮಂತ ಮಾಡ್ತಾನೆ ಅವನು ಸಿಟ್ಟು ಬಂದ್ಬಿಡ್ತು ಅಪ್ಪನ ಆಯ್ತಲ್ಲ ಅವನಿಗೆ ಅವ್ನ ದೇಶದ ಅಪ್ಪನ ಆಯ್ತಲ್ಲ ವಿವೇಕಾನಂದ ಕಾಲ ಕ್ಯಾನ್ವಾಸ್ ಊಟ ಪಡೋದು ಕ್ಯಾನ್ವಾಸ್ ಊಟ ಅದು ಅಮೆರಿಕ ಕಂಪನಿ ಅವರು ಅವ್ನು ಹೇಳ್ದ ಏನ್ರಿ ನಿಮ್ಮ ಸಂಸ್ಕಾರ ನಿಮ್ಮ ಸಂಸ್ಕೃತಿ ಭಾಳ ಹೇಳ್ತೀರಿ ನಿಮ್ಗೆ ಭಾಳ ಹುಡುಕೋತಿ ದೇಶದ್ದು ನಮ್ಮ ದೇಶದಾಗ ಊಟ ಹಾಕೊಂಡ್ರಿ ಅಂದವ ವಿವೇಕಾನಂದ ಭಾಳ ಅದ್ಭುತ ಮಾತು ಹೇಳಿದ್ರು ತಲೆ ಇಟ್ಟುವರು ಇದನ್ನ ನನ್ನ ದೇಶದ ಸಂಸ್ಕಾರ ನಾ ತಲೆ ಮೇಲೆ ಹೊತ್ತೀನಿ ನಿನ್ನ ದೇಶ ಸಂಸ್ಕಾರ ನಾ ಕಾಲಾಗಿ ಬಿಟ್ಟಿನಿ ಇವತ್ತು ನಾವೇನು ಮಾಡಾಕತ್ತೀವಿ ನಮ್ಮ ದೇಶದ ಸಂಸ್ಕಾರ ಕಾಲಾಗಿ ಮಾಡಾಕತ್ತೀವಿ ತಲೆ ಮೇಲೆ ಬರ್ಬೋದು ಯಾವತ್ತು ನಮ್ಮ ದೇಶದ ಮಣ್ಣಿನ ಸಂಸ್ಕಾರ ಏನದಲ್ಲ ನಾವೇನು ಭಾಳ ಸಾಲಿ ಕಲ್ತೇವೆ ಅಂದ್ರೆ ಏನು ಸಂಸ್ಕಾರ ಬಿಡದಿರ್ತದೆ ಭಾಳ ಸಾಲಿ ಕಲ್ತವ್ರೆ ಊಟ ಹಿಂಗೆ ಮಾಡ್ತಾರೇನಿಲ್ಲ ಅದಕ್ಕೆ ನಮ್ಮ ಆಚಾರ ವಿಚಾರಗಳನ್ನು ನೋಡ್ರಿ ಹಣಿ ಮ್ಯಾಗ ನೀವು ಇಬ್ಬತ್ತು ಹತ್ತು ಎಷ್ಟು ಚಂದ ಕಾಣ್ತೀರಿ ಎಷ್ಟು ಚಂದ ಕಾಣ ಲಕ್ಷಣ ಕಾಣ್ತದೆ ನಾನು ಬೆಳಗದೀನಿ ಇವತ್ತು ಹತ್ಕೊಳಗಿಲ್ಲ ಅಂದ್ರೆ ನಮ್ಮದು ಏನು ಆಚಾರ ಸಂಸ್ಕಾರ ಅಲ್ಲಿ ಯಾವೂ ಬಿಡಾಕಿಲ್ಲ ಹಣಿ ಮ್ಯಾಗ ಕುಂಕುಮ ಇರಬೇಕು ಕೈಯೊಳಗೆ ಬಳಿ ಇರಬೇಕು ಇದು ನಮ್ಮ ಸಂಸ್ಕಾರ ಯಾವತ್ತೂ ಬಿಡಾಕಿಲ್ಲ ದೋಷ ಆತಲ್ಲ ಎಲ್ಲ ಮಾಡ್ತೀರಿ ನೆನಪಾಡ್ತೀರಿ ಏನಲ್ಲ ಅಂತ ಬೇರೆ ಇರ್ಲಿ ಆಮೇಲೆ ಊಟ ಮಾಡ್ಬೇಕಾದ್ರೆ ಲಾಸ್ಟ್ನೊಳಗೆ ಏನೂ ಬಿಡಾಕಿಲ್ಲ ಏನೂ ಬಿಡಬಾರ್ದು ಏನು ಬಡಿಸಿರ್ತಾವ ನೋಡೋದೆ ಒಂದು ದೇಶದ ಆ ದೇಶದೊಳಗೆ ನೀವು ಹೋಟೆಲ್ದಾಗ ಹೋಗಿ ತಾಟನಾಗ ಏನಾದ್ರು ಬಿಟ್ಟು ಅಂತಿಕೋ ದಂಡ ಹಾಕ್ತಾರೆ ನಿನಗೆ ಅವರು ನೆನಪಿರಲಿ ಭಾರತದಾಗ ಇವತ್ತಿಗೂ ಕೂಡ ಒಂದು ದಿವಸಕ್ಕೆ 2300 ಜನ ಊಟ ಇಲ್ಲದೆ ಸಾಯ್ತಾರೆ ಊಟ ಇಲ್ಲ ಭಾಳ ಮಂದಿ ಸಾಯ್ತಾರೆ ನಮ್ಗೆ ಊಟ ಸಿಕ್ಕದಪ್ಪ ಅಂತ ಪುಣ್ಯ ಒಂದು ಇವತ್ತು ನಾವು ಏನಾರೇ ಒಂದು ಸ್ವಲ್ಪ ತಾಟ್ನಾಗ ಬಿಟ್ಟು ಹಾಳು ಮಾಡಿದೆವು ಅಂದ್ರೆ ಒಬ್ಬನ ಕೊಲೆ ಮಾಡಿದಟ್ಟು ಪಾಪ ಗುರಿ ಆಗ್ತದೆ ತಾಟ್ನಾಗ ಬಿಟ್ರಿ ಅಂದ್ರೆ ಒಬ್ಬನ ಕೊಲೆ ಮಾಡಿದಟ್ಟು ತಾಟ್ನಾಗ ಬಿಡದಂತೂ ದುಡಿತು ನನಗೆ ಒಂದು ಚಪಾತಿ ಊಟ ಮಾಡ್ತೀನಿ ನಾ 2 ಚಪಾತಿ ಉಂಡ್ರೆ ಮತ್ತೊಬ್ಬನ ಒಂದು ಚಪಾತಿ ಕಸ್ಕೊಂಡಾಗ ನಾನೇ ಹೆಚ್ಚಿಗೆ ಊಟ ಮಾಡೋದೇ ಪಾಪದ ಇನ್ನು ತಾಟ್ನಾಗ ಬಿಟ್ರೆ ಏನು ಪಾಪ ಕೊಡ್ಲಿಕ್ಕಿಲ್ಲ ನಾನೇ ಹೆಚ್ಚಿಗೆ ಊಟ ಮಾಡೋದೇ ಪಾಪದ ನನಗೆ 2 ಚಪಾತಿ ಉಂಟು ಅಟ್ಟೆ ಉಣಬೇಕು ಹೆಚ್ಚಿಗೆ ಉಂಡೆ ಅಂದ್ರೆ ಅದು ಮತ್ತೊಬ್ಬ ಚಪಾತಿ ಕಸ್ಕೊಂಡಿನ ಮತ್ತೆ ತಾಟ್ನಾಗ ಬಿಡೋದು ಎಷ್ಟು ಪಾಪ ಆಗ್ಲಿಕ್ಕಿಲ್ಲ ಏನಮ್ಮ ತಾಟ್ನಾಗ ಯಾವತ್ತೂ ಬಿಡೋಲ್ಲ ಏನು ಬಡಿಸ್ಕೊತೀರ ಅನ್ನ ಹೇ ಪೂರ್ಣ ಬ್ರಹ್ಮ ಅಂತಾರೆ ಅದಕ್ಕೆ ಆ ಕ್ಷಣಕ್ಕೆ ತೃಪ್ತಿ ಕೊಡ್ತಕ್ಕಂಥದ್ದು ಒಂದೇ ಒಂದು ಅನ್ನ ಹೊಟ್ಟೆ ತುಂಬದ ಬಳಕೆ ಏನು ಕೊಟ್ಟರು ಬೇಡ ಅಂತ ನಾವು ಸಾಕನ್ನೋದು 2ಕ್ಕೆ ಒಂದು ಊಟ ಒಂದು ಏಟ ಹೊಡಿ ಅಂತಾನ ಆಕೆ ಎಪ್ಪೋ ಕಾಲು ಬಿಡ್ತಂತಿಲ್ಲ ಹಂಗೆ ಹೊಟ್ಟೆ ತುಂಬದ ಬಳಕೆ ಒಂದು ಹೊಳಗಿ ತೋರಿ ಅಂದ್ರೆ ಎಪ್ಪೋ ನಿಮ್ಮ ಕಾಲು ಮುಗಿತೀನಿ ಬೇಡ ಅಂತಾನೆ ಅದು ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಕೊಟ್ರೆ ಬೇಕಂತಾನೆ ಎಷ್ಟು ಕೊಟ್ಟರು ಬೇಕನ ಅದಕ್ಕೆ ತೃಪ್ತ ಮಾಡ್ತಕ್ಕಂಥದ್ದು ಮನುಷ್ಯನಿಗೆ ಅನ್ನ ಬ್ರಹ್ಮ ಅಂತ ಕರೆದಾರೆ ಅದಕ್ಕೆ ಅದನ್ನು ವೇಸ್ಟ್ ಮಾಡಂಗಿಲ್ಲ ಅದಕ್ಕೆ ಯಾವತ್ತೂ ಗೌರವ ಇರೋದು ಅನ್ನದ ಅಗಳ ಬೆಳಿಕೆ ವಿಷಯ ನನಗಿಲ್ಲ ಭೂಮಿ ಬೆಳೆದದ ಪರಮಾತ್ಮನ ಕೃಪೆಯಿಂದ ಗಾಳಿ ನೀರು ಬಂದದ ನಾ ಏನು ಮಾಡೀನಿ ಅಂತದ ಅನ್ನ ಕೆಡಿಸುವಂಥ ಯೋಗ್ಯತೆ ನನಗದ ಇಲ್ಲ ಯಾವತ್ತೂ ಕೆಡಿಸೋದು ಎಲ್ಲೇ ಇವತ್ತು ಮನೆಯಾಗಿರ್ಲಿ ಮಠದಾಗಿರ್ಲಿ ಹೋಟೆಲ್ದಾಗಿರ್ಲಿ ಆದಷ್ಟು ಹೋಟೆಲ್ದಂದು ಇನ್ನೊಂಗಿಲ್ಲ ಭಾಳ ಕಡಿಮೆ ಹೋಟೆಲ್ದಿಲ್ಲ ಏನಿದ್ರು ಮನೆಗೆ ಮಾಡ್ಕೊಂಡು ನೋಡ್ಬೇಕು ಆನಂದ